ಹಾಯ್, ಇವತ್ತು ನಾನು ಮೇದು ವಡೆ ಮಾಡಲಿಕ್ಕೋಸ್ಕರ ಉದ್ದಿನಬೇಳೆನ 2 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಮೇದು ವಡೆ ಮಾಡಲಿಕ್ಕೆ ಉದ್ದಿನ ವಡೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಂತರ ಒಂದು 10 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, 2 ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದು. ಆನಂತರ ಒಂದು ಕಾಲು ಭಾಗ ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸೋಡಾ ಏನು ಹಾಕೋದು ಬೇಡ. ಇದನ್ನು ಚೆನ್ನಾಗಿ ಈ ಥರ ಶೇಕ್ ಮಾಡಿಕೊಂಡ್ರೆ ಸಾಕು. ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಈ ಥರ ಮಾಡ್ಕೋಬೇಕು. ಸೊ ಮಾಡಿಕೊಂಡಾಗ ಅದು ನೊರೆ ಬರುತ್ತದೆ. ಸೊ ತುಂಬ ಫ್ಲಂಪಿಯಾಗಿ ಒಂಥರ ಲೂಸಾಗಿ ಚೆನ್ನಾಗಿ ಬರುತ್ತದೆ. ಸೋಡಾ ಹಾಕೋದು ಬೇಕಿಲ್ಲ. ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಕರ್ಕೋಬೇಕು. ಕರ್ದಿರ್ತಕ್ಕಂಥದ್ದು ಈ ಥರ ಸ್ಮೂತಾಗಿ ಈಗ ಅದು ಆಗಿದೆ. ಸೊ ಈ ಥರ ಒಂಬಣ್ಣ ಬಂದರೆ ಸಾಕು. ಈಗ ಅದನ್ನು ತಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿ. ವಿತೌಟ್ ಸೋಡಾ ಮಾಡಿರ್ತಕ್ಕಂಥ ಒಂದು ಉದ್ದಿನ ವಡೆ. ಈಗ ಉದ್ದಿನ ವಡೆ ಕಾಯಿ ಚಟ್ನಿ ಒಟ್ಟಿಗೆ ರೆಡಿ ಆಗಿದೆ. ಸೊ ನೀವು ಮನೆಯಲ್ಲಿ ಒಮ್ಮೆ ವಿತೌಟ್ ಸೋಡಾ ಈ ಥರ ಉದ್ದಿನ ವಡೆಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.